ಹಾಯ್, ಹಲೋ, ಹೇಗಿದ್ದೀರಾ ಎಲ್ರೂ? ವೆಲ್ಕಮ್ ಟು ದ ಕವಿತಾ ಜೀವನ್ಸ್ ವ್ಲಾಗ್ಸ್. ಇದು ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾನು ನನ್ನ ಮಗಳನ್ನ ಹೊರಡಿಸ್ತಾ ಇದ್ದೀನಿ. ಅವಳನ್ನ ಹೊರಡಿಸ್ಬೇಕಂದ್ರೆ ಮುಕ್ಕಾಲು ಗಂಟೆಯಿಂದ ನಾನು ಹೊರಡಿಸಿ ಸಾಕಾಗಿ ಹೋಗುತ್ತೆ. ಏನು ಮಾಡೋದು, ಒಬ್ಬೊಬ್ಬರೇ ಇದ್ದಾಗ ಈ ಥರ ಆಗುತ್ತೆ. ಸೊ ಅವಳು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅವಳು ನೋಡಿದರೆ ಕೇಳ್ತಾನೇ ಇಲ್ಲ. ಏನು ಮಾಡೋದು, ಹೇಗಾದರೂ ಒಂದು ರೆಡಿ ಮಾಡಬೇಕು. ನನಗೆ ಹಬ್ಬದ ದಿನ ಹೊಸ ಬಟ್ಟೆ ಹಾಕಿಸ್ಬೇಕು ಮಗಳಿಗೆ ಅಂತ ಹೇಳಿ ತುಂಬ ಖುಷಿಯಿಂದ ಹಾಕಿಸ್ತಾ ಇದ್ದೀನಿ. ಸೊ ಅವಳು ಕೇಳ್ತಾ ಇಲ್ಲ. ಆ ಕಡೆ ಪಾರ್ಲೆಜಿ ಬಿಸ್ಕೆಟ್ ಕೊಟ್ಟು, ಈ ಕಡೆ ಅದು ಇದು ಅಂತ ಏನಾದರೂ ಕೊಟ್ಟು ಅವಳನ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ನನಗೆ ಪೂಜೆ ಮಾಡ್ಕೋಬೇಕು ಅಂತ, ಹಸ್ಬೆಂಡ್ ಬೇರೆ ಡ್ಯೂಟಿ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಮತ್ತು ಮಗಳು ಮಾತ್ರ ಮಾಡ್ಕೋಬೇಕು ಇವಾಗ ಪೂಜೆ. ಹಾಗಾಗಿ ಹೊರಡಿಸ್ತಾ ಇದ್ದೀನಿ. ಒಬ್ಬೊಬ್ಬರೇ ಇದ್ದಾಗ ಕೆಲವೊಂದು ಸಲ ಹೀಗೆ ಅನಿಸುತ್ತೆ, ಯಾರಾದರೂ ಜೊತೆಗಿರಬೇಕಿತ್ತು ಅಂತ. ಬಟ್ ಎಲ್ಲರಿಗೂ ಅಂಥ ಅವಕಾಶ ಸಿಗಲ್ಲ, ಅದೃಷ್ಟನೂ ಸಿಗಲ್ಲ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರಿಗೆ ಒಬ್ಬೊಬ್ಬರೇ ನೋಡ್ಕೋಬೇಕಾಗುತ್ತೆ. ಇನ್ನು ಕೆಲವರಿಗೆ ಸಪೋರ್ಟಿವ್ ಆಗಿ ಯಾರಾದರೂ ಇದ್ದೇ ಇರ್ತಾರೆ. ನನಗೆ ಏನಂದರೆ ನಾನು ಒಬ್ಬಳೇ ನೋಡ್ಕೋಬೇಕು ಅಷ್ಟೇ. ಹಾಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ಪೂಜಾ ಕೋಣೆನೂ ಸ್ವಲ್ಪ ಚಿಕ್ಕದಿದೆ. ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಕೊತೀವಿ ಅಷ್ಟೇ. ಸಿಂಪಲ್ಲಾಗಿ ನಾನು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದು. ನಮ್ಮ ಊರ ಕಡೆ ಎಲ್ಲ ಕಂಪೇರ್ ಮಾಡಿದರೆ ಮಾಡಲ್ಲ ಯಾರು. ನಾವು ಬೆಂಗಳೂರಲ್ಲಿ ಇರೋದರಿಂದ ಎಲ್ಲರ ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಯಾವಾಗಲೂ ವರ್ಷವೂ ಮಾಡ್ತೀನಿ. ಇನ್ನೊಂದೇನೆಂದರೆ ನನ್ನ ಹಸ್ಬೆಂಡು ಮಾಲೆ ಹಾಕ್ತಾರೆ ಪ್ರತಿ ವರ್ಷವೂ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬನ ನಾವು ಸಿಂಪಲ್ಲಾಗಿ ಆದರೂ ನಾನು ಮಾಡೇ ಮಾಡ್ತೀನಿ. ಏನಾದರೂ ಒಂದು ನೈವೇದ್ಯಕ್ಕಿಟ್ಟು ಸಿಂಪಲ್ಲಾಗಿ ಮಾಡೇ ಮಾಡ್ತೀನಿ. ಇವತ್ತು ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ. ಏನು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. ನನ್ನ ಮಗಳು ಬೇರೆ ಆವಾಗವಾಗ ಬಂದು ಏನಾದರೂ ಮಾಡ್ತಾ ಇರ್ತಾಳೆ. ಏನೂ ಮಾಡೋಕ್ಕಾಗಲ್ಲ. ಅವಳನ್ನೂ ನೋಡ್ಕೋಬೇಕು, ಈ ಕಡೆ ಪೂಜೆನೂ ಮಾಡ್ಕೋಬೇಕು, ಅದನ್ನು ರೆಡಿ ಮಾಡಬೇಕು. ಚಿಕ್ಕ ಮಕ್ಕಳಿದ್ದಾಗ ನಾವು ರೆಡಿ ಆಗೋದೇ ಕಷ್ಟ. ಇನ್ನು ಪೂಜೆ ಮಾಡ್ಕೊಳ್ಳೋದು ಅದು ಇದು ಅಂತ ಆದಾಗ ಇನ್ನೂ ತುಂಬ ಕಷ್ಟ ಅನಿಸುತ್ತೆ. ಆದರೆ ಅದರಲ್ಲೂ ಒಂಥರ ಖುಷಿ ಇದೆ. ಮಕ್ಕಳು ಆವಾಗವಾಗ ಬಂದು ಏನಾದರೂ ಮಾಡೋದು, ಏನಾದರೂ ತಂಟೆ ಮಾಡ್ತಾ ಇರ್ತವೆ. ಸೊ ನನಗೆ ಅದರಲ್ಲಿ ಏನು ಬೇಜಾರಿಲ್ಲ. ಅವಳು ಆ ಥರ ಮಾಡಿದ್ರು ನಾನು ಹ್ಯಾಪಿಯಿಂದನೇ ಅದನ್ನ ಆಕ್ಸೆಪ್ಟ್ ಮಾಡ್ಕೊತೀನಿ ಅವಳನ್ನ. ಯಾಕಂದರೆ ನಾನೇ ಮತ್ತು ಅವಳು ಮಾತ್ರ ಇರ್ತೀವಿ. ಸೊ ಹಾಗಾಗಿ ನಾನು ಗದ್ರಕ್ಕೆ ಹೋಗಲ್ಲ ಅವಳಿಗೆ. ಜಾಸ್ತಿಯಾಗಿ ಗದ್ರಿದ್ರೆ ಮತ್ತು ಮಕ್ಕಳಿಗೆ ಅಲ್ವಾ ಅಂತ ಅನಿಸುತ್ತೆ ನನಗೆ. ನನ್ನ ಮಗಳ ಹೊಸ ಬಟ್ಟೆ ಹೇಗಿದೆ ಅಂತ ಹೇಳಿ ಆಯಿತಾ. ನಾನಿದು ಪೂಜೆ ಎಲ್ಲ ಮುಗಿಸ್ಕೊಳ್ಳುವಾಗ 11 ಗಂಟೆ ಆಯಿತು. ಯಾಕಂತಂದರೆ ಅಲ್ಲಿ ಮುಕ್ಕಾಲು ಗಂಟೆಯಿಂದ ನಾನು ಅವಳಿಗೆ ಬಟ್ಟೆ ಹಾಕೋದ್ರಲ್ಲೇ ರೆಡಿ ಮಾಡೋದ್ರಲ್ಲೇ ಆಗೋಯಿತು. ಎಷ್ಟೇ ಆದರೂ ಕೇಳಬೇಕಲ್ಲ ಈ ಮಕ್ಕಳು, ಬಟ್ಟೆ ಹಾಕೋಕ್ಕೆ ಕೇಳಲ್ಲ. ಹಾಗಾಗಿ ನಂಗೆ ತುಂಬ ಲೇಟ್ ಆಯಿತು. ನಾನು 9:30ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ. ಬಟ್ ಆಗಲೇ ಇಲ್ಲ. ನನಗೆ 1 ಗಂಟೆ ಅಲ್ಲೇ ಟೈಮು ಹೋಯಿತು. ಅದಾದಮೇಲೆ ಹಸ್ಬೆಂಡ್ ಬೇರೆ ಇನ್ನೂ ಬಂದಿರಲಿಲ್ಲ ಆಯಿತು. ಬರ್ತೀನಿ ಅಂತ ಹೇಳಿದರು, ಬಟ್ ಬಂದಿರಲಿಲ್ಲ ಆಯಿತು. ಅದಕ್ಕೆ ನಾನು ಇನ್ನೇನು ತಡ ಮಾಡೋದು, ಕಾಯೋದೇನಕ್ಕೆ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ವಿ ನಾನು ಮತ್ತು ಅವಳು. ಮಕ್ಕಳಿದ್ದಾಗ ಹಾಗೆ ಒಂದಲ್ಲ ಒಂದು ತಂಟೆಗಳು ಮಾಡ್ತಾನೇ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ ನೋಡಿ. ಇವಾಗ ನನ್ನ ಮಗಳು ಒಳಗಡೆ ಬರಬೇಕು ಅಂತ ಆಸೆಯಿಂದ ಬರ್ತಾ ಇದ್ದಾಳೆ. ಬಟ್ ನಾನು ದೀಪ ಹಚ್ಚಿದ್ದೀನಲ್ಲ ಅಂತೇಳಿ ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ. ಬಟ್ ಎಷ್ಟೇ ಆದರೂ ಕೇಳಬೇಕಲ್ಲ ಮಕ್ಕಳು. ಮತ್ತು ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ ಅವಳನ್ನ. ನಾನು ಸಿಂಪಲಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ. ಇನ್ನೇನು ನಾನು ಪ್ರತಿದಿನವೂ ಎಲ್ಲದರಲ್ಲೂ ಲಕ್ಷ್ಮಿ ಅಷ್ಟೋತ್ತರ ಓದ್ತೀನಿ ನಾನು. ಹಾಗಾಗಿ ಲಕ್ಷ್ಮಿ ಅಷ್ಟೋತ್ತರನೇ ಹೇಳ್ತಾ ಇದ್ದೀನಿ. ನನಗೆ ಬೇರೆ ಯಾವುದು ನಾನು ಅಷ್ಟು ಇದು ಮಾಡಲ್ಲ. ವಿಷ್ಣು ಸಹಸ್ರನಾಮ ಬಿಟ್ಟರೆ ಲಕ್ಷ್ಮಿ ಅಷ್ಟೋತ್ತರನೇ ಹೇಳೋದು. ಯಾವುದಾದ್ರೂ ಒಂದು ಹೇಳಬೇಕು ಅಲ್ವಾ, ಸಿಂಪಲಾಗಿ ಪೂಜೆ ಮಾಡಿದ್ರು. ಹಾಗಾಗಿ ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟರಲ್ಲಿ ಅವಳಿಗೂ ಬೋರ್ ಅನ್ನಿಸ್ತಿದ್ದು, ಅವಳು ಕೇಳ್ತಾನೇ ಇರಲಿಲ್ಲ. ನಾನು ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೆ.
ಅಷ್ಟೇ. ಮತ್ತು ಸಿಹಿ ಗೆಣಸು ಬೇಯಿಸ್ಕೊಂಡಿದ್ದೆ. ಆಮೇಲೆ ಇದು ಕಬ್ಬು ಮಾಮೂಲಿ ಇಡ್ತಾರಲ್ಲ ಅಷ್ಟೇ ಮಾಡ್ಕೊಂಡಿದ್ದೆ. ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣು, ಫ್ರೂಟ್ಸು ಅಷ್ಟೇ, ಬೇರೆ ಏನೂ ತಗೊಂಡಿರಲಿಲ್ಲ. ಆಯಿತು. ಒಂದೊಂದು ಸಲ ಅನಿಸುತ್ತೆ ಯಾರಾದರೂ ಹೆಲ್ಪಿಗೆ ಇದ್ದರೆ ಚೆನ್ನಾಗಿರೋದು ಅಂತ. ಯಾಕಂತಂದರೆ ಮಕ್ಕಳು ಕೇಳಲ್ಲ, ಒಂದೇ ಸಲ ಅಳ್ತಾ ಇರ್ತಾರೆ. ಅದು ಈ ಹಬ್ಬ ಸಂದರ್ಭ ಅಂತೂ ಹಂಗೇ ಮಾಡ್ತಾ ಇರ್ತಾರೆ. ಫೈನಲ್ ಲುಕ್ಕು ನಮ್ಮ ಮನೆಯಲ್ಲಿ ಹೀಗಾಯಿತು ಸಂಕ್ರಾಂತಿ ಹಬ್ಬದಲ್ಲಿ. ನಾವು ಪ್ರತಿ ಸಲ ಯಾವುದಾದ್ರೂ ಹಬ್ಬಕ್ಕೂ ಅಷ್ಟೇ, ನಾವು ಒಂದು 5, 7 ಈ ಥರ ದೀಪ ಹಚ್ತಾ ಇರ್ತೀವಿ. ಆಮೇಲೆ ಇಲ್ಲಿ ನಾನು ಅಡುಗೆ ಕೋಣೆಗೆ ಬಂದೆ. ಏನಾದರೂ ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಲೇಟ್ ಬೇರೆ ಆಯಿತು. ಆಮೇಲೆ ಅವಳು ಬೇರೆ ನಿದ್ದೆ ಮಾಡ್ತಾಯಿದ್ಲು. ಇನ್ನೇನು ಅವಳನ್ನ ನಿದ್ದೆ ಮಾಡಿಸಿನೇ ಸಾಂಬಾರು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಬಂದೆ. ಆದರೆ ಅವಳು ಇನ್ನೂ ನಿದ್ದೆ ಮಾಡಿರಲಿಲ್ಲ. ಆಯಿತು ನಿದ್ದೆ ಮಾಡ್ತಾಳೇನೋ ಅಂತ ಕಾದು 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 ಆಮೇಲೆ ಲಾಸ್ಟಿಗೆ ನಿದ್ದೆ ಮಾಡ್ತಾಯಿದ್ಲು. ಆಮೇಲೆ ನಾನು ಸಾಂಬಾರು ಮುಗಿಸ್ಕೊಂಡೆ, ಒಂದು ಪಲ್ಯನೂ ಮಾಡಿಕೊಂಡೆ. ಆಮೇಲೆ ಅಷ್ಟರಲ್ಲಿ ಹಸ್ಬೆಂಡ್ ಬೇರೆ ಬಂದರು. ಇನ್ನು ಹಸ್ಬೆಂಡ್ ಬಂದರೆ ಕೇಳಬೇಕಾ ನನ್ನ ಮಗಳ ಕತೆ. ಅವಳು ಮಲ್ಗೋಕ್ಕೆ ಕೇಳಲ್ಲ, ಹಸ್ಬೆಂಡ್ ಜೊತೆ ಹೋದ್ಲು. ಆಮೇಲೆ ಹಸ್ಬೆಂಡ್ ಎತ್ಕೊತಾ ಇದ್ದರು ಅವಳನ್ನ, ಮುದ್ದು ಮಾಡ್ತಾಯಿದ್ರು. ಮುದ್ದು ಜಾಸ್ತಿ ಆಗಿದೆ ಅಂತ ನಾನು ಬೈತಾ ಇದ್ದೆ ಅದಕ್ಕೆ. ಕೇಳೋದೇ ಇಲ್ಲ ಇವಳು ಅಂತ. ಇಲ್ಲಿ ನಾನು ಅವಳಿಗೆ ಒಂದು ಕಡಲೆಕಾಯಿನ ತೆಗೆದು ಕೊಟ್ಟಿದ್ದೀನಿ. ತಿಂತಾ ಇದ್ದಾಳೆ. ಎಷ್ಟು ತಿಂತಾಳೋ ಅಷ್ಟು ತಿಂತಾಳೆ, ಬಟ್ ಸಿಪ್ಪೆನ ನನಗೆ ವಾಪಸ್ ಕೊಡ್ತಾಳೆ ಅವಳು. ಹಾಗಾಗಿ ಅವಳಿಗೂ ಸ್ವಲ್ಪ ಕಡಲೆಕಾಯಿ ಕೊಟ್ಟೆ, ತಿಂತಾ ಇದ್ದಾಳೆ. ಇದಕ್ಕಿಂತ ಮೊದಲು ಒಂದೆರಡು ಪೀಸ್ ಕೊಟ್ಟೆ, ಅದನ್ನು ತಿಂತಾ ಇದ್ಲು. ಅದಕ್ಕೆ ಮತ್ತೆ ಬೇಕು ಬೇಕು ಅಂತೇಳಿ ಕೈ ಹಾಕಿ ತಗೊತಾ ಇದ್ಲು. ಆಮೇಲೆ ನಾನೇ ತೆಗೆದುಕೊಟ್ಟೆ. ಬೇಡ ಅವಳೇ ಕೈ ಹಾಕಿ ಎಲ್ಲನೂ ಗಲೀಜು ಮಾಡ್ಕೊತಾಳೆ ಅಂತ ನಾನೇ ಎಲ್ಲನೂ ತೆಗೆದುಕೊಟ್ಟೆ. ಇಲ್ಲಿ ನನಗೆ ಓನರ್ ಆಂಟಿ ಇವತ್ತು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಕೊಟ್ಟರು. ಅದು ಬೇರೆ ಇತ್ತು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವ್ ಹೇಳಿ ಅಮ್ಮ. ಅವಳು ಹಾಗೆ ಹೇಳ್ತಾ ಇದ್ಲು, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಅವಳ ಭಾಷೆಯಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ದೇವಸ್ಥಾನಕ್ಕೆ ಹೋದ್ವಿ. ಹತ್ತಿರದಲ್ಲೇ ಇತ್ತು ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಹಾಗೆ ಹೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿತ್ತು. ಹಾಗೆ ಒಳಗಡೆ ಜನನೂ ಏನೂ ಇರಲಿಲ್ಲ. ನಾವು ಹೋದಾಗ ಕ್ರೌಡ್ ಇರಲಿಲ್ಲ. ಯಾಕಂತಂದರೆ ನಾವು ಈವ್ನಿಂಗ್ ಹೋಗಿದ್ದು. ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ನಮಗೆ ಖುಷಿ ಅನ್ನಿಸ್ತು. ನಾನು ಮಗಳು ಹೋಗಿದ್ವಿ. ಅವಳೆಲ್ಲ ಕಡೆನೂ ನೋಡ್ತಾ ಇದ್ಲು. ಏನೋ ಅವಳಿಗೊಂಥರ ಖುಷಿ ಅನ್ನಿಸ್ತೇನೋ, ಎಲ್ಲ ಕಡೆನೂ ಅಲಂಕಾರ ಮಾಡಿದ್ದಲ್ಲ, ಅದಕ್ಕೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.